ಬಾಗೇವಾಡಿ ಸೇರಿ ಹಲವು ಕಡೆ ಕಳಪೆ ಬೀಜ ಪೂರೈಕೆ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿ ನೇಗಿಲ ಯೋಗಿ ಸಂಘಟನೆಯ ರೈತ ಮುಖಂಡ ರವಿ ಪಾಟೀಲ್ ನೇತೃತ್ವದಲ್ಲಿ ಸೋಮವಾರ ಕೃಷಿ ಇಲಾಖೆ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ನಗರದ ಕೃಷಿ ಇಲಾಖೆ ಕಚೇರಿಗೆ ಮುತ್ತಿಗೆ ಹಾಕಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು, ಬೆಳಗಾವಿಯಲ್ಲಿ ಕಳಪೆ ಸೋಯಾಬೀನ್ ಬೀಜ ಪೂರೈಕೆ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಸರ್ ಏನಾಗೈತ್ರಿ, ಸೋಯಾಬೀನ್ ಬೀಜ ಇವರು ಕೊಟ್ಟಾರ, ಆದರೆ ಮಳೆ ಪದ್ಧಸರ್ ಮಳಿನೂ ಆಯ್ತು. ಈಗ ಬಿತ್ತಿದಾರ ಜನ, ಆದರೆ ಕೆಲವೊಂದು ಬೀಜಗಳು ಸರಿಯಾಗಿ ಹುಟ್ಟಿಲ್ಲ. ಆಮೇಲೆ ಈಗ ಮತ್ತೊಂದು ಬೀಜ ನಾವು ಕೊಡ್ತೇವೆ ಬಿತ್ರಿ ಅಂತಾರೆ, ಆದ್ರೆ ಈಗ ಮಳೆಗೆ ಹಸಿ ಮತ್ತು ಗಾಡಿ ಹಾಕಿರ ಅದು ಭೂಮಿ ಕರ್ಲಕ್ಕತ್ತೆ. ಮೊದಲೊಮ್ಮೆ ನೇಗಿಲ ಹೊಡೆದ ಕೆಡಿವಿ ಅದನ್ನು ಹದಕ್ಕೆ ತೊಗೊಂಬಂದಿರ್ತಾರು. ಮಳೆ ಆದ ತಕ್ಷಣ ಆ ಹದದ ಪ್ರಕಾರ ಹಂಗಾಮ ಬಂದಿರ್ತೈತಿ, ಬಿತ್ತಿರ್ತಾರೆ. ಇವರು ಪದೇ ಬಿತ್ತಾಕ ಒಂದು ಎಕರೆಗೆ ನಮಗೆ 20,000 ರೂಪಾಯಿ ಖರ್ಚು ಬರ್ತೈತೆ. ಈಗ ಇವ್ರು ಮತ್ತೊಂದು ಪ್ಯಾಕೆಟ್ ಕೊಡ್ಬೋದಾ, ಇನ್ನು ಆಳ ಹುಳ 20,000 ನಗಡು ಬರ್ತವೆ, ಮತ್ತಿನ್ನು 20,000 ಸೋಯಾಬೀನ್ ಆಗೋದನ್ನ ಒಂದು ಎಕರೆಗೆ ಒಂದು 8 ಕ್ವಿಂಟಲ್ ಏನೋ ಆಕತ್ತೆ. ನಮ್ಗೆ 8 ಕ್ವಿಂಟಲ್ ಇಳುವರಿ ಬರ್ತೈತೆ. 1 ಕ್ವಿಂಟಲ್ಗೆ ಅವಾಗ ಸೋಯಾಬೀನ್ ಬಂದ ತಕ್ಷಣ ಏನ್ರಿ ಮತ್ತೆ ರೇಟ್ ಹಾಕಿ ಮಾಡ್ತಾರೆ ಇವರು. ಅದಕ್ಕೂ ವೈಜ್ಞಾನಿಕ ಬೆಂಬಲ ಬೆಲೆ ಕೊಡ್ರಪ್ಪ ರೈತರಿಗೆ ಅಂತಂದ್ರೆ ಆ ಸೋಯಾಬೀನ್ ಬಂದ ತಕ್ಷಣ ಅದು ಹಾಗಾಗಿರ್ತೈತೆ. ನಾವು ಟೋಟಲಿ ಆಳ ಹುಳ ಭೂಮಿ ಇದಕ್ಕಾರು ಬರೀ ಆಳಿನ ಖರ್ಚಾಗಿ ಅಟ್ಟಕ್ಕೆ ಕೈ ತೊಳ್ಕೊಂಡು ಕಿಶೆ ಅಗಲಾಡ್ಸ್ಕೊಂತ ಬಂದು ಹುಡ್ದಾಗೈತೆ ನಮ್ಮ ರೈತರದ. ಇದು ರೈತರ ಮೇಲೆ ಹುಡುಗಾಟಿಕೆ ಮಾಡತ್ತಾರೋ. ಇವತ್ತು ನಾವು 10 ಮಂದಿ ಬರುವಲ್ಲ ಯಾಕೆ ಈ ಅಧಿಕಾರಿನ ಕೇಳ್ತೇವೆ ನಾವು, ಸರಿಯಾಗಿ ನೀವು ಇದನ್ನು ಮಾಡ್ತಿರೋ ನಮ್ಮ ರೈತರಿಗೆ ಇಲ್ಲ ಅಂದ್ರೆ ನಿಮ್ಮನ್ನು ಬಿಡೋಂಗಿಲ್ಲ. ಯಾಕಂದ್ರೆ ಒಂದು ಅಧ್ಯಯನ ಮಾಡ್ಬೇಕ್ರಿ ಇವ್ರ ಕೃಷಿ ಸಚಿವ, ಒಂದು ರಾಜ್ಯ ಸರ್ಕಾರ ನಾವು ರಾಜ್ಯದ ಪ್ರಜೆಗಳು ರಚನೆ ಮಾಡಿರ್ತಾವೆ. ಕೃಷಿ ಸಚಿವರು ಇದ್ದಂಥವ್ರು ಜೆಡಿಗಳನ್ನ ರಾಜ್ಯದ ಜೆಡಿಗಳನ್ನ ಕರ್ಕೊಂಡು ಅಧ್ಯಯನ ಮಾಡಿದಾಗ ಅದ್ರೊಳಗೆ ರೈತರನ್ನ ತಗೋಬೇಕು. 100 ರೈತರನ್ನ ತಗೊಂಡು ಆ ಬೀಜ ಎಷ್ಟರ ಮಟ್ಟಿಗೆ ಸರಿ ಐತಿ, ಇದು ಹುಟ್ಟತೋ ಇಲ್ಲೋ. ಯಾಕಂದ್ರೆ ರೈತ ಗೊತ್ತಾಗತ್ತೆ, ಯಾಕಂದ್ರೆ 24 ತಾಸು ಭೂಮಿಯಾಗ ದುಡಿತಿರ್ತಾನವ. ಅವನು ಬಿಟ್ಟು ಇವ್ರೇನು ಕೃಷಿ ಸಚಿವ್ರೇನು ಕಮಿಷನ್ ಆಶಯಕ್ಕೆ ಸಿಕ್ಕತ್ತೆ ಬೀಜಗಳನ್ನ ಪ್ಯಾಕೆಟ್ ತೊಗೊಂಡ್ಕ್ಯಾರ ರೈತರಿಗೆ ಇದನ್ನು ಮಾಡ್ತಾರೋ. ಮತ್ತು ಅಲ್ಲಿ ಸ್ಥಳೀಯ MLAಗಳು, ನಾವು ಆಯ್ಕೆ ಮಾಡಿದಂಥ MLAಗಳು ಕರ್ಕೊಂಡು ಇವ್ರು ಬೀಜ ಕೊಡ್ತಾರೆ. ಅವತ್ತು ಹಂಗಾಮ ಲೇಟಾಗಿ ಅದನ್ನು ಬಿತ್ತಾಕ ಹದ ಇದ್ದರೂ MLA ಬರೋ ಮಟ್ಟ ಬೀಜ ಕೊಡೋಂಗಿಲ್ಲ ಇವರು. JD ಇರ್ಬೋದು, ಈ ಕೃಷಿ ಅಧಿಕಾರಿಗಳ. MLAನ ಯಾರು ಮಾಡಿರು, ನಮ್ಮ ಆ ಕ್ಷೇತ್ರದ ರೈತರು ಮಾಡಿದಾರ. ಆ ರೈತರಿಗೆ ಆ ಪ್ಯಾಕೆಟ್ ಉಜ್ಜಿ ಬೀಜ ಎಷ್ಟೈತೆ ಅವಾಗಲೇ ತೋರಿಸ್ಬೇಕು. ಇದು ಹುಟ್ಟೋಂಗಿಲ್ರ ಅಂತ ನಾವು ಅವನ ಬುದ್ಧಿ ಮಟ್ಟಿಗೆ ರೈತ ವಿದ್ಯೆ ಕಲಿದೇ ಇರ್ಬೋದ, ಆದ್ರೆ ಜನರಲ್ ನಾಲೆಜ್ ಹೊಂದಿದವ, ಭೂಮಿ ತಾಯಿ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡವ, ಆ ಭೂಮಿ ಮೇಲೆ ಆ ಬೀಜದ ಅದು ವ್ಯವಸ್ಥೆ ಇದು ಹುಡ್ತಲ್ಲ ಅನ್ನುವಂಥ ಅರಿವು ಜ್ಞಾನ ಮಾತ್ರ ಆ ನಮ್ಮ ಭೂಮಿ ತಾಯಿ ಕೊಟ್ಟಿರ್ತಾಳ ಅವಂಗ. ಅದನ್ನು ಬಿಟ್ಟು ಸರ ದಯವಿಟ್ಟು ಹೇಳ್ತಾನೋ, ಇದು ಹುಡುಗಾಟಿಕೆ ಮಾಡತ್ತೀರಿ ನೀವು ರೈತರ ಮೇಲೆ, ಇದು ನಲ್ಲ. ಈಗ ಒಬ್ಬರುಗಳನ್ನ ಹೇವ್ ಮಾಡಿ ಕೇಳ್ರಿ, ಒಬ್ರು ಒಂದೊಂದು ಕಡೆ ಹೇವ್ ಮಾಡಿ ಕೇಳ್ರಿ. ಸರ ನಾ ಹೇವ್ ಮಾಡಿ ಕೇಳ್ರಿ, ನಾವು ಮಾಡಿ ಕೇಳ್ರಿ. ಈಗ ಒಂದ್ ಕಡೆ ಕ್ಷೇತ್ರದಾಗ ಏನ್ ಮಾಡಿದಿರಿ, ವೀರ್ಯ ಗೊಬ್ಬರಕ್ಕೆ ಕಟ್ತಾರ, ವೀರ್ಯ ಗೊಬ್ಬರ ಜೋಡಿ ಇನ್ನೊಂದು ಗೊಬ್ಬರ ತಗೊಂತೀರಿ ನೀವು. ಅವ ಅಂಗಡಿ ಕೊಡಂಗಿಲ್ಲ, ಅಲ್ಲೂ ರೈತ ನಾಶ ಆಗತ್ತಾನ. ಇಲ್ಲೇ ಬೀಜಗಳು ಕೊಟ್ಟಿರಿ ನೀವು, ಮುಂಗಟ್ಟನೆ ಹೇಳಿದೇನೆ JD ಅವರಿಗೆ. JD ಅವರ ಬೀಜಗಳು ನೋಡ್ರಿ ಹುಟ್ಟತಾವಿಲ್ಲೋ, ಸರಿಯಾಗಿ ಇದನ್ನ ಮಾಡಿದ್ರಲ್ಲೋ. ರೈತರದನ್ನ ಬೇಡಿಕೆ ಹೆಚ್ಚೈತ್ರಿ, ರೈತರು ಇವನ್ನ ಕೇಳ್ತಾರ್ರಿ ಅಂತಾರ. ಈ ನಮೂನಿ ನೀವು ರೈತನ ಮೇಲೆ ಕಣ್ಣ ಮುಚ್ಚಾಲೆ ಆಟ ಆಡತ್ತೀರಿ, ಇದು ಸರಿ ಇಲ್ಲ ನಿಮಗೆ ರೀ. ನೀವು ರೈತರ ಸಮ್ಮುಖದಾಗ ಅಧ್ಯಯನ ಯಾಕೆ ಮಾಡೋಂಗಿಲ್ಲ ನೀವು?